ರಾಜ್ಯಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ರಾಜ್ಯದ 3 ಪಕ್ಷಗಳಲ್ಲಿ ಈಗ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಚಟುವಟಿಕೆ ಕೂಡ ಶುರುವಾಗಲಿದ್ದು, ಹಾಗಾದ್ರೆ ಯಾರಿಗೆ ಮೇಲ್ಮನೆ ಮನೆ ಅನ್ನೋ ಕುತೂಹಲ ಕೂಡ ಬಿರಿಸಿಕೊಂಡಿದೆ. ರಣರಣ ರಾಜ್ಯಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್. 3 ಪಕ್ಷಗಳಲ್ಲಿ ಯಾರಿಗಿದೆ ಮೇಲ್ಮನೆಯ ಭಾಗ್ಯ? ಇದೇ ವರ್ಷದ ಜೂನ್ ತಿಂಗಳಲ್ಲಿ ರಾಜ್ಯದ 4 ರಾಜ್ಯಸಭಾ ಸದಸ್ಯರ ಅವಧಿ ಪೂರ್ಣಗೊಳ್ತಾ ಇದ್ದು, ಆ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಿದೆ. ಕರ್ನಾಟಕದಿಂದ ಜೆಡಿಎಸ್ನ ಎಚ್.ಡಿ. ದೇವೇಗೌಡ, ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ನಾರಾಯಣ್ ಕೆ, ಬಿಜೆಪಿಯ ಈರಣ್ಣ ಕಡಾಡಿ ಅವಧಿ ಮುಕ್ತಾಯಗೊಂಡಿದೆ. ಹೀಗಾಗಿ ಚುನಾವಣಾ ದಿನಾಂಕವನ್ನ ಘೋಷಣೆ ಕೂಡ ಮಾಡಿದೆ. ರಾಜ್ಯಸಭೆ ಮತಸಮರ 2026 ಜೂನ್ 1ರಂದು ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗಲಿದ್ದು, ಜೂನ್ 8ರಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದ್ದು, ಜೂನ್ 9ಕ್ಕೆ ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಇನ್ನು ಜೂನ್ 18ಕ್ಕೆ ಶಾಸಕರು ಗೌಪ್ಯ ಮತದಾನ ಮಾಡಲಿದ್ದು, ಅಂದು ಸಂಜೆಯೇ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಈ ಬಾರಿ 4 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನ ಸಿಗಲಿದ್ದು, 1 ಸ್ಥಾನ ಬಿಜೆಪಿಗೆ ಲಭ್ಯವಾಗಲಿದೆ. 224 ಶಾಸಕರ ಪೈಕಿ ಸಚಿವ ಡಿ ಸುಧಾಕರ್ ನಿಧನ ಹಾಗೂ ವಿನಯ್ ಕುಲಕರ್ಣಿ ಅನರ್ಹವಾಗಿರುವಂತಹ ಹಿನ್ನೆಲೆಯಲ್ಲಿ 222 ಶಾಸಕರು ಮಾತ್ರ ಮತದಾನ ಮಾಡಲಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲ್ಲಲು 56 ಮತಗಳು ಅವಶ್ಯಕತೆ ಇದ್ದು, ಜೆಡಿಎಸ್ ಕೇವಲ 18 ಸ್ಥಾನ ಮಾತ್ರ ಹೊಂದಿರುವುದರಿಂದ ಅಭ್ಯರ್ಥಿ ಹಾಕಲು ಸಾಧ್ಯವೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೆ 3 ಸ್ಥಾನ ಲಭ್ಯವಾಗಲಿದೆ. ಕಾಂಗ್ರೆಸ್ ಪಕ್ಷದಿಂದ ಅನೇಕರು ಆಕಾಂಕ್ಷಿಗಳಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂದುವರಿಯಲಿದ್ದಾರೆ ಎನ್ನಲಾಗಿದೆ. ಆದರೆ ಉಳಿದ 2 ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ದೆಹಲಿಯಿಂದಲೂ ಹೈಕಮಾಂಡ್ ಮಟ್ಟದಿಂದ ಅನೇಕ ಆಕಾಂಕ್ಷಿಗಳು ರಾಜ್ಯಕ್ಕೆ ಬರಲಿದ್ದಾರೆ ಅನ್ನೋ ಮಾತುಗಳು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ನಮ್ಮ ಲಿಂಗಾಯತ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಸಚಿವ ಈಶ್ವರ ಖಂಡ್ರೆ ಮನವಿ ಮಾಡಿದ್ದಾರೆ. ಚುನಾವಣೆ ಘೋಷಣೆ ಆಗಿದೆ. ಯಾರು ಲಿಂಗಾಯತ ಅಭ್ಯರ್ಥಿ ಏನಾದ್ರು ಕೇಳ್ತೀರಾ ಸರ್? ತಾವು ವೀರಶೈವ ಮಹಾಸಭಾದ ಅಧ್ಯಕ್ಷರಿದ್ದೀರಿ ನೋಡಿ. ಮಹಾಸಭಾ ಅಧ್ಯಕ್ಷನಾಗಿ ಹೌದು, ನಮ್ಮ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಇದೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪಕ್ಷದಲ್ಲಿ ಒಂದು ಮಂಡಿಸ್ತೀರಾ ಅಂತ ಈ ವಿಚಾರನ? ನೋಡಿ, ಈಗ ಈ ಎಲ್ಲ ವಿಷಯಗಳು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಮುದಾಯದ ಎಲ್ಲ ಸಮುದಾಯಗಳು ತಮ್ಮ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು ಸಹಜ. ನಮ್ಮ ಸಮುದಾಯಕ್ಕೂ ಸಿಗಬೇಕು ಅನ್ನೋಂಥದ್ದು ಇದೆ, ಎಲ್ಲ ಗಮನಕ್ಕೆ ತರ್ತೀವಿ. ಆಡಳಿತ ಪಕ್ಷದ ವ್ಯವಸ್ಥೆ ಹೀಗಾದ್ರೆ ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಪರಿಸ್ಥಿತಿ ಬೇರೆಯದ್ದೇ ಇದೆ. ದೇವೇಗೌಡರಿಗೆ ಅವಕಾಶ ಮಾಡಿಕೊಡುವಂತೆ ಮೋದಿ ಹಾಗೂ ಅಮಿತ್ ಶಾ ಬಳಿ ಜೆಡಿಎಸ್ ಮನವಿ ಮಾಡಿಕೊಂಡಿದೆ. ಆದರೆ ಗುರುವಾರ ನಡೆದಿರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಸದಾನಂದ ಗೌಡರ ಹೆಸರನ್ನ ರಾಜ್ಯ ಬಿಜೆಪಿ ನಾಯಕರು ಶಿಫಾರಸು ಮಾಡಿದೆ. ಹೀಗಾಗಿ ಅಂತಿಮ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳಬೇಕಾಗಿದೆ. ನೋಡಿ, ನಮ್ಮ ಅಭ್ಯರ್ಥಿಯ ತೀರ್ಮಾನವನ್ನು ವರಿಷ್ಠ ಮಂಡಳಿ ತೆಗೆದುಕೊಳ್ತದೆ. ಇಲ್ಲಿ ಯಾವುದೇ ತೀರ್ಮಾನ ಆಗೋದಿಲ್ಲ. ಆದರೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆದಿದೆ. ಕೆಲವು ಹೆಸರುಗಳನ್ನು ನಾವು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಉಳಿದ ತೀರ್ಮಾನ ನಮ್ಮ ವರಿಷ್ಠ ಮಂಡಳಿ ತೆಗೆದುಕೊಳ್ತದೆ. ನೋಡಿ, ನಾವು BJP ಇಲ್ಲಿ ಏನೂ ನಿರ್ಧಾರ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಯಾಕೆಂದರೆ ದೇವೇಗೌಡರ ವಿಚಾರ ಬಂದರೆ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅವರು NDAನ ಪಾಲೇ ಹೊರತು BJPಯ ಪಾಲಲ್ಲ. NDA ನಾಯಕರು ತೀರ್ಮಾನ ತಗೊಳ್ತಾರೆ ಹೊರತು ಅವರ ವಿಚಾರದಲ್ಲಿ BJP ತೀರ್ಮಾನ ಅಲ್ಲ. ದೇವೇಗೌಡರ ಮರು ಆಯ್ಕೆ ಬಗ್ಗೆ ಜೆಡಿಎಸ್ ಇಕ್ಕಟ್ಟಿಗೆ ಸಿಲುಕಿದೆ. ಕೇಂದ್ರ ನಾಯಕರ ಜೊತೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರೇ ಚರ್ಚೆ ನಡೆಸಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಿಂದ ದೇವೇಗೌಡರನ್ನ ಮೇಲ್ಮನೆಗೆ ಕಳುಹಿಸುವ ಬಗ್ಗೆ ಚರ್ಚೆ ಕೂಡ ನಡೆದಿತ್ತಾದರೂ ಕರ್ನಾಟಕದಿಂದಲೇ ಮರು ಆಯ್ಕೆಯಾಗುವ ಹಂಬಲವನ್ನ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನೋಡಿ, ಕೇಂದ್ರ ಬಿಜೆಪಿ ನಾಯಕರ ತೀರ್ಮಾನವೇ ಇದೀಗ ಕುತೂಹಲವಾಗಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ರಾಜ್ಯದ 3 ಪಕ್ಷಗಳಲ್ಲಿ ಈಗ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಚಟುವಟಿಕೆ ಕೂಡ ಶುರುವಾಗಲಿದ್ದು, ಹಾಗಾದ್ರೆ ಯಾರಿಗೆ ಮೇಲ್ಮನೆ ಮನೆ ಅನ್ನೋ ಕುತೂಹಲ ಕೂಡ ಬಿರಿಸಿಕೊಂಡಿದೆ. ರಣರಣ ರಾಜ್ಯಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್. 3 ಪಕ್ಷಗಳಲ್ಲಿ ಯಾರಿಗಿದೆ ಮೇಲ್ಮನೆಯ ಭಾಗ್ಯ? ಇದೇ ವರ್ಷದ ಜೂನ್ ತಿಂಗಳಲ್ಲಿ ರಾಜ್ಯದ 4 ರಾಜ್ಯಸಭಾ ಸದಸ್ಯರ ಅವಧಿ ಪೂರ್ಣಗೊಳ್ತಾ ಇದ್ದು, ಆ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಿದೆ. ಕರ್ನಾಟಕದಿಂದ ಜೆಡಿಎಸ್ನ ಎಚ್.ಡಿ. ದೇವೇಗೌಡ,
ಕಾಂಗ್ರೆಸ್ನಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ನಾರಾಯಣ್ಗೆ ಬಿಜೆಪಿಯ ಈರಣ್ಣ ಕಡಾಡಿ ಅವಧಿ ಮುಕ್ತಾಯಗೊಂಡಿದೆ. ಹೀಗಾಗಿ ಚುನಾವಣಾ ದಿನಾಂಕವನ್ನ ಘೋಷಣೆ ಕೂಡ ಮಾಡಿದೆ. ರಾಜ್ಯಸಭೆ ಮತಸಮರ 2026 ಜೂನ್ 1ರಂದು ಚುನಾವಣೆಗೆ ಅಧಿಸೂಚನೆ ಪ್ರಕಟವಾಗಲಿದ್ದು, ಜೂನ್ 8ರಂದು ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದ್ದು, ಜೂನ್ 9ಕ್ಕೆ ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಇನ್ನು ಜೂನ್ 18ಕ್ಕೆ ಶಾಸಕರು ಗೌಪ್ಯ ಮತದಾನ ಮಾಡಲಿದ್ದು, ಅಂದು ಸಂಜೆಯೇ ಫಲಿತಾಂಶ ಪ್ರಕಟವಾಗಲಿದೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಈ ಬಾರಿ 4 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನ ಸಿಗಲಿದ್ದು, 1 ಸ್ಥಾನ ಬಿಜೆಪಿಗೆ ಲಭ್ಯವಾಗಲಿದೆ. 224 ಶಾಸಕರ ಪೈಕಿ ಸಚಿವ ಡಿ ಸುಧಾಕರ್ ನಿಧನ ಹಾಗೂ ವಿನಯ್ ಕುಲಕರ್ಣಿ ಅನರ್ಹವಾಗಿರುವಂತಹ ಹಿನ್ನೆಲೆಯಲ್ಲಿ 222 ಶಾಸಕರು ಮಾತ್ರ ಮತದಾನ ಮಾಡಲಿದ್ದಾರೆ. ಒಬ್ಬ ಅಭ್ಯರ್ಥಿ ಗೆಲ್ಲಲು 56 ಮತಗಳು ಅವಶ್ಯಕತೆ ಇದ್ದು, ಜೆಡಿಎಸ್ ಕೇವಲ 18 ಸ್ಥಾನ ಮಾತ್ರ ಹೊಂದಿರುವುದರಿಂದ ಅಭ್ಯರ್ಥಿ ಹಾಕಲು ಸಾಧ್ಯವೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೆ 3 ಸ್ಥಾನ ಲಭ್ಯವಾಗಲಿದೆ. ಕಾಂಗ್ರೆಸ್ ಪಕ್ಷದಿಂದ ಅನೇಕರು ಆಕಾಂಕ್ಷಿಗಳಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂದುವರಿಯಲಿದ್ದಾರೆ ಎನ್ನಲಾಗಿದೆ. ಆದರೆ ಉಳಿದ 2 ಸ್ಥಾನಗಳಿಗೆ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಸೇರಿದಂತೆ ದೆಹಲಿಯಿಂದಲೂ ಹೈಕಮಾಂಡ್ ಮಟ್ಟದಿಂದ ಅನೇಕ ಆಕಾಂಕ್ಷಿಗಳು ರಾಜ್ಯಕ್ಕೆ ಬರಲಿದ್ದಾರೆ ಅನ್ನೋ ಮಾತುಗಳು ಕೂಡ ಚರ್ಚೆಗೆ ಗ್ರಾಸವಾಗಿದೆ. ನಮ್ಮ ಲಿಂಗಾಯತ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗಬೇಕು ಅಂತ ಸಚಿವ ಈಶ್ವರ ಖಂಡ್ರೆ ಮನವಿ ಮಾಡಿದ್ದಾರೆ. ಚುನಾವಣೆ ಘೋಷಣೆ ಆಗಿದೆ. ಯಾರು ಲಿಂಗಾಯತ ಅಭ್ಯರ್ಥಿ ಏನಾರು ಕೇಳ್ತೀರಾ ಸರ್? ತಾವು ವೀರಶೈವ ಮಹಾಸಭಾದ ಅಧ್ಯಕ್ಷರಿದ್ದೀರಿ. ನೋಡಿ, ಮಹಾಸಭೆ ಅಧ್ಯಕ್ಷನಾಗಿ ಹೌದು, ನಮ್ಮ ಸಮುದಾಯಕ್ಕೂ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಇದೆ. ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪಕ್ಷದಲ್ಲಿ ಒಂದು ಮಂಡಿಸ್ತೀರಾ ಅಂತ ಈ ವಿಚಾರನ? ನೋಡಿ, ಈಗ ಈ ಎಲ್ಲ ವಿಷಯಗಳು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸಮುದಾಯದ ಎಲ್ಲ ಸಮುದಾಯಗಳು ತಮ್ಮ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನೋಂಥದ್ದು ಸಹಜ. ನಮ್ಮ ಸಮುದಾಯಕ್ಕೂ ಸಿಗಬೇಕು ಅನ್ನೋಂಥದ್ದು ಇದೆ, ಎಲ್ಲ ಗಮನಕ್ಕೆ ತರ್ತೀವಿ. ಆಡಳಿತ ಪಕ್ಷದ ವ್ಯವಸ್ಥೆ ಹೀಗಾದ್ರೆ ಇನ್ನು ಜೆಡಿಎಸ್ ಬಿಜೆಪಿ ಮೈತ್ರಿ ಪರಿಸ್ಥಿತಿ ಬೇರೆಯದ್ದೇ ಇದೆ. ದೇವೇಗೌಡರಿಗೆ ಅವಕಾಶ ಮಾಡಿಕೊಡುವಂತೆ ಮೋದಿ ಹಾಗೂ ಅಮಿತ್ ಶಾ ಬಳಿ ಜೆಡಿಎಸ್ ಮನವಿ ಮಾಡಿಕೊಂಡಿದೆ. ಆದರೆ ಗುರುವಾರ ನಡೆದಿರುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಸದಾನಂದ ಗೌಡರ ಹೆಸರನ್ನ ರಾಜ್ಯ ಬಿಜೆಪಿ ನಾಯಕರು ಶಿಫಾರಸು ಮಾಡಿದೆ. ಹೀಗಾಗಿ ಅಂತಿಮ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳಬೇಕಾಗಿದೆ. ನೋಡಿ, ನಮ್ಮ ಅಭ್ಯರ್ಥಿಯ ತೀರ್ಮಾನವನ್ನು ವರಿಷ್ಠ ಮಂಡಳಿ ತೆಗೆದುಕೊಳ್ತದೆ. ಇಲ್ಲಿ ಯಾವುದೇ ತೀರ್ಮಾನ ಆಗೋದಿಲ್ಲ. ಆದರೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆದಿದೆ. ಕೆಲವು ಹೆಸರುಗಳನ್ನು ನಾವು ಕಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಉಳಿದ ತೀರ್ಮಾನ ನಮ್ಮ ವರಿಷ್ಠ ಮಂಡಳಿ ತೆಗೆದುಕೊಳ್ತದೆ. ನೋಡಿ, ನಾವು BJP ಇಲ್ಲಿ ಏನೂ ನಿರ್ಧಾರ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಯಾಕೆಂದರೆ ದೇವೇಗೌಡರ ವಿಚಾರ ಬಂದರೆ ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಅವರು NDAನ ಪಾಲೇ ಹೊರತು BJPಯ ಪಾಲಲ್ಲ. NDA ನಾಯಕರು ತೀರ್ಮಾನ ತಗೊಳ್ತಾರೆ ಹೊರತು ಅವರ ವಿಚಾರದಲ್ಲಿ BJP ತೀರ್ಮಾನ ಅಲ್ಲ. ದೇವೇಗೌಡರ ಮರು ಆಯ್ಕೆ ಬಗ್ಗೆ ಜೆಡಿಎಸ್ ಇಕ್ಕಟ್ಟಿಗೆ ಸಿಲುಕಿದೆ. ಕೇಂದ್ರ ನಾಯಕರ ಜೊತೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರೇ ಚರ್ಚೆ ನಡೆಸಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಿಂದ ದೇವೇಗೌಡರನ್ನ ಮೇಲ್ಮನೆಗೆ ಕಳುಹಿಸುವ ಬಗ್ಗೆ ಚರ್ಚೆ ಕೂಡ ನಡೆದಿತ್ತಾದರೂ ಕರ್ನಾಟಕದಿಂದಲೇ ಮರು ಆಯ್ಕೆಯಾಗುವ ಹಂಬಲವನ್ನ ದೇವೇಗೌಡರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ನೋಡಿ, ಕೇಂದ್ರ ಬಿಜೆಪಿ ನಾಯಕರ ತೀರ್ಮಾನವೇ ಇದೀಗ ಕುತೂಹಲವಾಗಿದೆ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.